ಸರ್ ಇದು ರಾಜಕೀಯದಿಂದ ಸರ್ ನಿನ್ನೆ ದೆಹಲಿಲಿ ದೊಡ್ಡ ಗಲಾಟೆಯಾಗಿ ಸಾಕಷ್ಟು ಮಂದಿಗೆ ಏಟಾಗಿದೆ ಸರ್. ಒಂದು ತಂಗಿನೇ ಒಂದು ರೀತಿ ತಂಗಿ ಇದರಲ್ಲಿ ಬ್ರದರ್ ಅದು ರಾಜಕೀಯ ಅಂತ ಹೇಳಲ್ಲ. ನಾವೆಲ್ಲರೂ ಇವತ್ತು ಇಂಥ ಒಂದು ಘಟನೆ ಆಗಬಾರ್ದು. ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಸರ್ಕಾರಗಳು ನಡೀಬೇಕಾದ್ರೂ ಕೆಲವು ಬಾರಿ ಕೆಲವು ಸಮಸ್ಯೆಗಳನ್ನು ಉದ್ಭವ ಮಾಡ್ತಾರೆ. ಕೆಲವು ಹಣದ ಆಸೆಯಿಂದಲೇ ಉದ್ಭವ ಆಗ್ತಕ್ಕಂಥದ್ದು ಇದೆಲ್ಲ. ಇಂಥ ಒಂದು ಸನ್ನಿವೇಶಗಳು ಹಲವಾರು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿರತಕ್ಕಂಥದ್ದು ಅದೆಲ್ಲ ನಡೆದಿದೆ. ಆದರೆ ಈ ಮಟ್ಟದ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕೇವಲ ಆ ಒಂದು ಕಾರಣ ಇಟ್ಟುಕೊಂಡು ಆ ಕಾರಣವನ್ನು ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಇವತ್ತು ಒಂದು ವರ್ಗವನ್ನು ಇವತ್ತು ನೀವು ಆಕ್ರೋಶವನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಯಾವುದೋ ಕೆಲವು ಕಾರಣದ ಶಕ್ತಿಗಳು ಇದರಲ್ಲಿ ಸೇರಿದೆ ಅನ್ನೋದು ನನ್ನ ಅಭಿಪ್ರಾಯ. ಏಕೆಂದರೆ ಹಿಂದೆ ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶಗಳು ಉದ್ಭವ ಆದಾಗ ಈ ಮಟ್ಟದ ತೀವ್ರತೆಯಲ್ಲಿ ನಡೆದಂಥದ್ದು ನಾನು ನೋಡಲಿಲ್ಲ. ಆದರೆ ಯಾವುದೋ ಒಂದು ಕಾರಣದ ಶಕ್ತಿಗಳು ನಮ್ಮ ದೇಶದ ಅಭಿವೃದ್ಧಿಯನ್ನು ಸಹಿಸಲಾರದೆ, ಏಕೆಂದರೆ ನಾವು ಸಹ ನಮ್ಮ ತಂದೆಯವರು ಪ್ರಧಾನಮಂತ್ರಿಗಳಿದ್ದಾಗ ಯಾವ ರೀತಿಯ ಒಂದು ಘಟನೆಗಳು ನಡೆದಿದೆ, ನಾವು ಒಂದು ಅಂತಾರಾಷ್ಟ್ರೀಯ ದೇಶ ವಿದೇಶಗಳ ಮಧ್ಯದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡಿಸ್ತಕ್ಕಂಥ ಶಕ್ತಿಗಳಿದ್ದಾವೆ. ಅದನ್ನ ಬಿಡಿಸಿಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಮ್ಮ ದೇಶದ ಪ್ರಗತಿ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಕೆಲವು ಘಟನೆಗಳು ಬೇರೆ ಬೇರೆಯವರು ಇದನ್ನು ನಮ್ಮ ದೇಶದ ಒಂದು ಭದ್ರತೆಯನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಒಂದು ಕಾರಣದ ಕೈಗಳು ಇದರಲ್ಲಿ ಬರ್ತಕ್ಕಂಥದ್ದು ಕಂಡಿದ್ದೇವೆ ನಾವು. ಅದರಿಂದ ಇವತ್ತು ಆಗಿರತಕ್ಕಂಥ ಸಮಸ್ಯೆ ಇದನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ದೇಶದ ಅಭದ್ರತೆಗೆ ಕಾರಣ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್.